ಪ್ರಿಪ್ರೇಟ್ರಿ ಟೈಮಲ್ಲಿ ನನ್ನ ಫಿಸಿಕ್ಸ್ ಪ್ರಿಪ್ರೇಟ್ರಿ ನಡೀತಿತ್ತು. ಅದಕ್ಕಿಂತ ಒಂದು ದಿನದ ಮುಂಚೆ ಆ್ಯಕ್ಚುಲಿ ಸೇಮ್ ಡೇ ನಮ್ಮ ತಂದೆ ತೀರ್ಕೊಂಡ್ರು. ಅಲ್ಲಿಂದ ನನ್ನ ಜೀವನ ಬೇರೆ ಕಡೆ ಹೋಗೋಕ್ಕೆ ಶುರು ಆಯಿತು. ಸೊ ಅಲ್ಲೇನಾಗಿತ್ತು, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅವರು ಅಡ್ಮಿಟ್ ಆಗಿದ್ರು. ಬಟ್ ತುಂಬ ಸಲ ಅಡ್ಮಿಟ್ ಆಗಿದ್ರಲ್ವ, ಅವರು ಸರಿ ಹೋಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಯಾವ ಥರ ಹೊಡೆತ ಬಿತ್ತು ಅಂದರೆ, ನಂದೊಬ್ಬಂದೇ ಅಲ್ಲ, ಇಡೀ ಕುಟುಂಬದ್ದು ದಿಕ್ಕೇ ಬದಲಾಗೋಯ್ತು. ಇದೊಂದು ತುಂಬ ಮೇಜರ್ ಇನ್ಸಿಡೆಂಟ್. ಅಲ್ಲೇನಾಯಿತು, ನಾನು 12th ಡಿಸೈಡ್ ಮಾಡಿದ್ದು ನಾನು JEE ಬರಿತೀನಿ, NITಗೆ ಜಾಯ್ನ್ ಆಗ್ತೀನಿ ಅಂತ. IIT ಬೇಡ, ತುಂಬ ಪ್ರೆಷರ್ ಆಗುತ್ತೆ ಮತ್ತು ತುಂಬ ಕ್ವಾಲಿಫಿಕೇಷನ್ಗೂ ತುಂಬ ಕಾಂಪಿಟೇಷನ್ ಇರುತ್ತೆ, NIT ಸಾಕು ಅನ್ನೋ ಒಂದು ಅಭಿಪ್ರಾಯದಲ್ಲಿದ್ದೆ. ಯಾಕಂದರೆ NITನೂ ಕಾಸ್ಟ್ಲಿ ಆಗುತ್ತೆ, ಬೇರೆ ಕಾಲೇಜಸ್ಸು ಕಾಸ್ಟ್ಲಿ ಆಗುತ್ತೆ, ಮಾಡಿದ್ರೆ ಒಳ್ಳೆ ಕಾಲೇಜಲ್ಲಿ ಮಾಡೋಣ. ಆ ಟೈಮಲ್ಲಿ ನಮ್ಮಮ್ಮ ಇವತ್ತಿಗೂ ಹೇಳ್ತಾರೆ, ನೀನು ನಮ್ಮಮ್ಮ ತುಂಬ ಸ್ಟ್ರಾಂಗ್. ನನ್ನ ಜೀವನದಲ್ಲಿ ಅಂದರೆ ಎಲ್ಲರೂ ತಾಯಂದರು ಅದು ಇರುತ್ತೆ, ಬಟ್ ನನ್ನ ತಾಯಿ ಎಷ್ಟು ಸ್ಟ್ರಾಂಗ್ ಅಂದರೆ ಅವ್ರು ಇವತ್ತು ಹೇಳ್ತಾರೆ, ಜೀವನದಲ್ಲಿ ಎಲ್ಲರೂ ಅವ್ರ ಪೇರೆಂಟ್ಸ್ನ ಒಂದು ಪಾಯಿಂಟಲ್ಲಿ ಕಳ್ಕೊಳ್ಳೋ ಸಿಚುವೇಶನ್ ಬಂದೇ ಬರುತ್ತೆ. ಆವಾಗ ನಿನ್ನನ್ನು ನೋಡ್ಕೊಳ್ದೇ ಇರೋದು ಅದು ನಿನ್ನ ತಪ್ಪು. ನೀನು ನಿನ್ನ ಎಕ್ಸಾಮ್ನ ಎಫೆಕ್ಟ್ ಮಾಡ್ಕೊಂಡಿದ್ದು ಅದು ನಿನ್ನ ತಪ್ಪು. ಅಂದರೆ ಅವರು ಅಷ್ಟು ಸ್ಟ್ರಾಂಗ್.